ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳಿಗೆ ಲೆಕ್ಕವೇ ಇಲ್ಲ. ಇದೇ ರೀತಿ ಜಯನಗರದಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿಗೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆಯಾಗಿದೆ. ಆದರೂ ಈ ಕಾಮಗಾರಿಗೆ ಸ್ಥಳೀಯರಿಂದ ಹಣ ವಸೂಲಿ ಎಗ್ಗಿಲ್ಲದೆ ನಡೀತಾ ಇದೆ. ಏನಿದು ಸ್ಟೋರಿ? ಡೀಟೇಲ್ಸ್ ಇಲ್ಲಿದೆ. ಎಲ್ಲಿ ನೋಡಿದ್ರೂ ಧೂಳು, ಒಳಚರಂಡಿ ಕೆಲಸಕ್ಕಾಗಿ ಡ್ರೈನೇಜ್ ಪೈಪ್ಗಳು, ಮಣ್ಣನ್ನ ಗುಡ್ಡೆ ಹಾಕ್ತಾ ಇರುವ ಜೆಸಿಬಿ. ಈ ದೃಶ್ಯ ಕಂಡು ಬಂದಿದ್ದು ಪ್ರತಿಷ್ಠಿತ ಜಯನಗರದಲ್ಲಿ. ಸಾಕಷ್ಟು ಮನೆಗಳಿರೋ ಈ ಏರಿಯಾದಲ್ಲಿ ಹೊಸದಾಗಿ ಒಳಚರಂಡಿ ನಿರ್ಮಾಣ ಮಾಡಲು BWSSB ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದೆ. ಆದರೆ ಮನೆಗಳಿಂದ ಒಳಚರಂಡಿಗೆ ಕನೆಕ್ಷನ್ ನೀಡಲು 1500 ರೂಪಾಯಿ ನೀಡಲೇಬೇಕಂತೆ. ಲೈನ್ ಎಳೆವರೆಗೂ ಸುಮ್ಮನೆ ಇದ್ರು. ಲೈನ್ ಎಳೆದ ಮೇಲೆ ಏನು ಮಾಡಿದ್ರು, ಇಲ್ಲಿ ಕನೆಕ್ಷನ್ಗಳು ಕೊಡಬೇಕಾದ್ರೆ ಅವಾಗ ದೇ ಆರ್ ಡಿಮ್ಯಾಂಡಿಂಗ್ ಮನಿ. ಅವಾಗ ನಾವು 1,000, 1,200, 300 ಈ ರೀತಿ ಎಲ್ಲ ಡಿಮ್ಯಾಂಡ್ ಒಬ್ಬೊಬ್ಬರಲ್ಲೂ ತಗೊಂಡಿದ್ದಾರೆ. ಅವರು ಅದನ್ನು ಅವರು ತಗೋಬಾರ್ದಾಗಿತ್ತು. ಆಮೇಲೆ ಮೆಟೀರಿಯಲ್ ಅಲ್ಲಿಂದ ಅಲ್ಲಿಗೆ ಚೆನ್ನಾಗಿರೋ ಮೆಟೀರಿಯಲ್ ಹಾಕಬೇಕು ಅಂತ ನಮ್ಮ ಹತ್ರನೇ ಮೆಟೀರಿಯಲ್ನ ತರಿಸ್ಕೊಂಡಿದ್ದಾರೆ. ಇವ್ರ ಹತ್ರನೇ ಎಲ್ಲರ ಹತ್ರಲ್ಲೂ ಮೆಟೀರಿಯಲ್ ಕೆಲವರೆಲ್ಲ ಕೊಟ್ಬಿಟ್ಟದಾಯ್ತು, ಚೆನ್ನಾಗಿರೋ ಮೆಟೀರಿಯಲು ಮಾಡ್ತಾಯಿದ್ದಾರೆ ಅಂತ ಮಾಡಿಸ್ಕೊಂಡಿದ್ದಾರೆ. ಬಟ್ ಇವ್ರೇನು ಮಾಡಿದ್ದಾರೆ ಅಂದರೆ ದುಡ್ಡು ಡಿಮ್ಯಾಂಡ್ ಮಾಡಿ ತಗೊಂಡಿದ್ದಾರೆ. ಇದು ಇಷ್ಟೇ ಅಲ್ಲ, ಕಾಮಗಾರಿಯಿಂದ ರಸ್ತೆಯೆಲ್ಲ ಸಂಪೂರ್ಣವಾಗಿ ಹಾಳಾಗಿದೆ. ಹಣ ಪಾವತಿಸಲು ಗುತ್ತಿಗೆದಾರ ಮತ್ತು ಕಾರ್ಪೊರೇಟರ್ ಕುಮ್ಮಕ್ಕಿದೆ ಅನ್ನೋ ಮಾತು ಕೇಳಿಬರ್ತಿದೆ. ಅದು ನನ್ನ ಪ್ರಕಾರ ಭಾಳ ಆರ್ಗನೈಸ್ಡ್ ಆಗಿ ಇಲ್ಲ ಅನಿಸುತ್ತೆ. ಹೇಳ್ತಾ ಇದ್ದಾರೆ L&T ಅವ್ರು ತೊಗೊಂಡಿದ್ದಾರೆ ಅಂತ, ಲೋಕಲ್ ಕಾಂಟ್ರಾಕ್ಟರ್ಸ್ ಕೊಟ್ಟಿದ್ದಾರೆ. ಸರಿಗೆ ಲೇಯಿಂಗ್ ಸರಿಗೆ ಆಗ್ತಾ ಇಲ್ಲ. ವಾಟರ್ ಲೈನ್ಸ್ ಅಂತೂ ಸರಿಗೆ ಆಗೇ ಇಲ್ಲ. ಸಿಕ್ಕಾಪಟ್ಟೆ ಧೂಳಿದೆ. ಒಂದು ಕರೆಕ್ಟ್ ಇದರಲ್ಲಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತದೆ. ಒಂದೊಂದು ಕಡೆ ಕಂಪ್ಲೇಂಟ್ಸ್ ಕೇಳಿದ್ದೀನಿ ನಾನು, ಒಂದೊಂದು ಕಡೆ ಕೇಳ್ತಿದ್ದಾರೆ ಅಂತ. ಅದು ಲೇಬರ್ ಕೇಳ್ತಾ ಇದ್ದಾರೋ ಇಲ್ಲ ಕಾಂಟ್ರಾಕ್ಟರ್ ಹೇಳ್ಕೊಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಮನೆಯವ್ರದಿಂದ ಕಂಪ್ಲೇಂಟ್ಸ್ ಇದೆ, ದುಡ್ಡು ಕೇಳ್ತಾರೆ ಕನೆಕ್ಟ್ ಮಾಡೋಕ್ಕೆ ಅಂತ. ಜಯನಗರ 36, 37ನೇ ಬ್ಲಾಕ್ಗಳಲ್ಲಿ ಈಗಾಗಲೇ ಕೆಲಸ ಮುಕ್ತಾಯವಾಗಿದೆ. ಇನ್ನು ಬಾಕಿ ಇರುವ ಬ್ಲಾಕ್ಗಳಲ್ಲಿ ಈ ಕೆಲಸ ಮಾಡಬೇಕಿದೆ. ಆದರೆ ಪ್ರತಿ ಮನೆಯಿಂದ 1500 ರೂಪಾಯಿಗಳನ್ನು ಪಡಿತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿನ ಜನರ ಪ್ರಶ್ನೆಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜುನಾಥ್ KS ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ AE ರಾಜೀವ್ ಅವರು ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ರಾಜೀವ್ ಅವರೇ ನಮಸ್ಕಾರ. ಜಯನಗರದಲ್ಲಿ ಒಳಚರಂಡಿ ಕಾಮಗಾರಿ ನಡೀತಾ ಇರುವಂತದ್ದು, ಅಲ್ಲಿ ಸರ್ಕಾರದಿಂದ ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಆದರೂ ಕೂಡ ಜನರಿಂದ ಹಣ ವಸೂಲಿ ಆಗ್ತಾ ಇರುವಂತದ್ದು ಯಾಕೆ ಹೀಗೆ ಅಂತ? ಜನರಿಂದ ಯಾರೋ ವಸೂಲಿ ಮಾಡ್ತಾ ಇಲ್ಲ. ನಾವು ವಿ ಆರ್ ರಿಪ್ಲೇಸಿಂಗ್ ಅವರ್ ಓಲ್ಡ್ ಲೈನ್ ರಿಪ್ಲೇಸ್ ಮಾಡ್ತಾ ಇದೀವಿ. ರಿಪ್ಲೇಸ್ ಮಾಡಿ ನೀವು ಹೈಯರ್ ಸೈಜ್ ಪೈಪ್ ಹಾಕ್ತಾ ಇದೀವಿ. ಅಲ್ಲಿಗೆ ಹೌಸ್ ಕನೆಕ್ಷನ್ಗಳನ್ನ ಕನೆಕ್ಟ್ ಮಾಡ್ಕೋಬೇಕಷ್ಟೇ. ಅಲ್ಲಿರುವಂತಹ ಸ್ಥಳೀಯರೇ ಹೇಳ್ತಾ ಇದಾರಲ್ಲ ರಾಜೀವ್ ಅವರೇ, ನಮ್ಮಿಂದ ದುಡ್ಡನ್ನ ಕೇಳ್ತಾ ಇದ್ದಾರೆ, ಯಾರು ಕೇಳ್ತಿದ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಆದ್ರೆ ದುಡ್ಡನ್ನ ಕೇಳ್ತಾ ಇದ್ದಾರೆ ಒಳಚರಂಡಿ ಕಾಮಗಾರಿಗೆ ಅಂತ ಅನ್ನುವಂಥದ್ದು. ಸರ್ಕಾರದಿಂದ ಬಿಡುಗಡೆ ಆಗಿರುತ್ತೆ, ಮತ್ತೆ ಯಾರು ಹಾಗಿದ್ರೆ ಕೇಳ್ತಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಅಲ್ಲಿ? ಇಲ್ಲ, ಯಾರು ಕೇಳ್ತಾ ಇಲ್ಲ. ಅಲ್ಲಿನ ನಾವು ಮೇನ್ ಲೈನ್ ಹಾಕ್ತಾ ಇದೀವಿ. ಓನ್ಲಿ ಅವ್ರ ಮನೇಲಿ ಕನೆಕ್ಷನ್ ಇರ್ತದಲ್ಲ, ಹೌಸ್ ಸರ್ವಿಸ್ ಕನೆಕ್ಷನ್ಸ್ ಇರ್ತದಲ್ಲ ಮನೆದು, ಅವರ ಕನೆಕ್ಷನ್ಗಳನ್ನ ಅಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ನಮ್ಮಲ್ಲಿ ಏನು ಪ್ರೊವಿಷನ್ ಮಾಡಿಲ್ಲ. ಹೌಸ್ ಮನೆ ಕನೆಕ್ಷನ್ಗಳು ಮೇನ್ ಲೈನ್ ಕನೆಕ್ಟ್ ಮಾಡಕ್ಕೆ. ಸೊ ಅದನ್ನ ಮನೆಯವರು ಅಥವಾ ಕನ್ಸ್ಯೂಮರ್ಸ್ ಕನೆಕ್ಟ್ ಮಾಡ್ಕೋಬೇಕು. ಅಲ್ಲ, ಚರಂಡಿ ಕಾಮಗಾರಿ ಅಂತ ಅನ್ನೋದು ಅಲ್ಲಿ ರಸ್ತೆ ಕಾಮಗಾರಿಗಳಿಗೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮನೆಯವರು ಯಾಕೆ ಕೊಡ್ಬೇಕಾಗತ್ತೆ ಅಂತ ಅನ್ನೋದು ಪ್ರಶ್ನೆ. ಕೊಡಲ್ಲ. ಈಗ ಅವ್ರದ್ದು ಮನೆ ಕನೆಕ್ಷನ್ ಇದೆಯಲ್ಲ, ಹೌಸ್ ಮನೆ ಅವ್ರ ಮನೆಯ ಕನೆಕ್ಷನ್ HSC ಇದೆಯಲ್ಲ, ಹೌಸ್ ಸರ್ವಿಸ್ ಕನೆಕ್ಷನ್, ಅದನ್ನ ನಮ್ಮ ಲೈನ್ಗೆ ಕನೆಕ್ಟ್ ಮಾಡ್ಕೋಬೇಕು. ಅದಕ್ಕೇನು ಕೊಡೋದೇನು ಬೇಕಾಗಿಲ್ಲ. ಅದನ್ನ ಅವರೇ ಅವ್ರದ್ದು ಕಾಂಟ್ರಾಕ್ಟ್ ಮುಖಾಂತರ ಅಥವಾ ಪ್ಲಂಬರ್ ಮುಖಾಂತರ ಮಾಡಿಸ್ಕೋಬಹುದು. ಅದನ್ನ ಕಲೆಕ್ಟ್ ಮಾಡೋದೇನು ಬೇಕಾಗಿಲ್ಲ, ಅವರೇ ಕನೆಕ್ಷನ್ ಇದು ಮಾಡಿಸ್ಕೋಬಹುದು. ಇಲ್ಲಿರುವ ಗುತ್ತಿಗೆದಾರಿಗಾಗ್ಲಿ ಯಾವುದೇ ಕಾಮಗಾರಿ ನಡಲಿಕ್ಕೆ ಅವ್ರ ದುಡ್ಡನ್ನ ಕೊಡ್ಬೇಕಾಗಿಲ್ಲ ಅಂತ ಅನ್ನೋದು? ಇಲ್ಲ, ಯಾರು ಕೊಡ್ಬೇಕಾಗಿಲ್ಲ. ಆ ರೀತಿ ಆದ್ರೆ ಕೇಳ್ತಾ ಇದಾರಂತೆ, ಯಾರು ಕೇಳ್ತಿದ್ದಾರೆ ಅದ್ರ ಬಗ್ಗೆ ಮಾತು ಕೇಳ್ಬೇಕಾಗತ್ತಲ್ವಾ ಹಾಗಿದ್ರೆ? ಇಲ್ಲ, ಯಾರು ಕೇಳ್ತಾ ಇಲ್ಲ. ಮೋಸ್ಟ್ಲಿ ಅವ್ರ ಕನೆಕ್ಷನ್ ಕೊಡಕ್ಕೆ ಯಾರೋ ಲೇಬರ್ಸ್ ಇದು ಮಾಡಿರ್ಬೋದು. ಬಟ್ ಅದನ್ನ ಅವರೇ ತಗೋಬಹುದು ಕನೆಕ್ಷನ್. ಮನೆಯವರು ತಮ್ಮ ಪ್ಲಂಬರ್ಸ್ ಮುಖಾಂತರ ಅಥವಾ ಕಾಂಟ್ರಾಕ್ಟರ್ಸ್ ಮುಖಾಂತರ ನಾವು ಮೇಂಟೈನ್ ಆಗ್ತಾ ಇದೀವಲ್ಲ, ಅದಕ್ಕೆ ಕನೆಕ್ಷನ್ ತಗೋಬಹುದು. ಅವ್ರು ಎಷ್ಟು ದಿನಗಳಲ್ಲಿ ಕಾರ್ಯ ಮುಗಿಬಹುದು ಅಂತ ಅನ್ನತ್ತೆ, ಬಹಳ ವಿಳಂಬ ಆಗ್ತದೆ ಅನ್ನೋದು ಕೂಡ ಅಲ್ಲಿರುವಂತಹ ಸ್ಥಳೀಯರ ಆರೋಪ. ಈ 9th ಬ್ಲಾಕ್ ಅಲ್ಲಿ ಆಲ್ರೆಡಿ ಈಗ ಒನ್ ವೀಕ್ ಅಲ್ಲಿ ಮುಗಿದೋಗುತ್ತಲ್ಲ. 9th ಬ್ಲಾಕ್ ಜಯನಗರದಲ್ಲಿ ನಡೀತಾ ಇದೆ ಕಾಮಗಾರಿ. 36 and 38 ಕ್ರಾಸ್. ಅದು ವಿತಿನ್ ವೀಕ್ ಮುಗಿದೋಗುತ್ತದೆ. ಸ್ಟಾರ್ಟ್ ಆಗಿ 20 days ಆಗಿದೆ. ಸೊ ವಿತಿನ್ ಮಂತ್ ಅಲ್ಲಿ ಕ್ಲೋಸ್ ಆಗುತ್ತೆ. ಇನ್ನೊಂದು ವೀಕ್
ವರ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ ಓಕೆ ರಾಜೀವ್ ಅವರೇ, ಧನ್ಯವಾದಗಳು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕೆ. ಇದು ಅಲ್ಲಿರುವಂತಹ ಸಹಾಯಕ ಇಂಜಿನಿಯರ್ ರಾಜೀವ್ ಅವರು ಹೇಳುವಂತಹ ಮಾತು ಅಂತಂದ್ರೆ, ಅಲ್ಲಿ ಯಾರು ಕೂಡ ದುಡ್ಡು ಕೇಳ್ತಾ ಇಲ್ಲ ಅಂತನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಆದರೆ ಸ್ಥಳೀಯರು ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ ಚರಂಡಿ ಕಾಮಗಾರಿಗೆ ಸ್ಥಳೀಯರಿಂದಲೇ ಹಣ ವಸೂಲಿ ಆಗ್ತಾ ಇದೆ ಎನ್ನುವಂಥದ್ದು.